ಈ ಆರೋಪಿ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ವಿಡಿಯೋಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮಾಡಿಟ್ಕೊಂಡಿದ್ರು ಅಂತ ನೀನೇನಾದ್ರೂ ಎಲ್ಲಾದ್ರೂ ಹೋಗಿ ಹೇಳ್ಕೊಂಡ್ಬಿಟ್ರೆ ನಾನು ಇದನ್ನ ವೈರಲ್ ಮಾಡ್ತೀನಿ ನಾನು ಹಂಗೂ ಯೋಚನೆ ಮಾಡಲ್ಲ. ಇದು ತಪ್ಪು. ಈ ತಪ್ಪನ್ನು ಅಲ್ಲೇ ಬಿಟ್ಬಿಟ್ಟು ಓಡೋಕ್ಕೆ ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲು ಈ ಈ ಈ ಥರ ಒಂದು ಮಹಿಳೆಯನ್ನು ಫೋರ್ಸ್ ಮಾಡೋನು ಅವನು ಸೈಕ್ ಅಂತೀನಿ ನಾನು. ಯಾವನೋ ಇರಲಿ, ಈ ಮಸ್ಟ್ ಬಿ ಎ ಸೈಕ್. ಮತ್ತು ಇದನ್ನು ರೆಕಾರ್ಡ್ ಮಾಡೋನು ಯಾರಾಗಲಿದ್ದರೆ ಅವನು ಎಕ್ಸ್ಟ್ರಾ ಸೈಕ್. ರೆಕಾರ್ಡ್ ಮಾಡಿದ್ದನ್ನು ಸೇವ್ ಮಾಡೋದು ಸೈಕಿಗೆ ಮೇಲೆ ಸೈಕ್. ಇದು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳೋದು ಪ್ರತಿಯೊಂದು ಇದೇ ಮಾಡೋದನ್ನ ಅಬಿಚುವಲ್ ಆ್ಯಂಡ್ ಸೈಕೋಪತಿ. ಇಟ್ಸ್ ಎ ಮೆಂಟಲ್ ಇಶ್ಯೂ ಇದು. ಈಗ ಫೀಡೋಫೀಲಿಯಾ ಅಂದು ಒಂದು ಲ್ಯಾಂಗ್ವೇಜ್ ಇದೆ. ಈಗ ವಯಸ್ಸಾದವರು 87, 88, 90 ವಯಸ್ಸಿನವ್ರು ಚಿಕ್ಕ ಹುಡುಗಿರ ಮೇಲೆ ಕೈ ಹಾಕೋದು. ಅಧಿಕಾರ, ಹಣ, ಐಷಾರಾಮಿ ಜೀವನ ಅಂದರೆ ಟೀ, ಕಾಫಿ, ಬಿರಿಯಾನಿ, ಲಿಕ್ಕರ್ ತಗೊಳ್ಳೋ ಥರ ಹುಡುಗಿರು ಬೇಕಾಗುತ್ತೆ. ಕೊಬ್ಬು ಇದು. ಯಾವ ಹುಡುಗಿರು ಬೇಕೋ, ಮನೆ ಕೆಲಸ ಮಾಡೋಳು ಬೇಕೋ, ಆಫೀಸರ್ಗಳು ಬೇಕೋ, ಕ್ಲರ್ಕು ಬೇಕೋ, ಯಾರಾಗಲೂ ಅವ್ರ ಹತ್ರ ನನಗೆ ಅದನ್ನಾಗಲೂ ಮಾಡಿಕೊಡಿ ಅಂದು ಹೋದರೆ ಅವರೂ ಬೇಕು. ಅಂದರೆ ನೋಡೋವ್ರನ್ನೆಲ್ಲ ತಪ್ಪಾಗಿ ನೋಡೋದು, ಕೈ ಹಾಕೋದು ಅನ್ನೋದು ಇದಕ್ಕೆ ಇದೇ ನಮ್ಮ ದೇಶ ಎಲ್ಲ. ಬೇರೆ ದೇಶ ಅಂದರೆ ಗಲ್ಲಿ ಶಿಕ್ಷಣ ಕೊಡ್ತಿದ್ರು. ಹ್ಯಾಂಗಿಂಗ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ದ ಪಬ್ಲಿಕ್. ಇಂಥ ಮನುಷ್ಯರು ಬದುಕಬಾರ್ದು. ದೇ ಹ್ಯಾವ್ ನೋ ರೈಟ್ ಟು ಲಿವ್. ಡಿವಾಸ್ಟೇಟಿಂಗ್ ದಿ ಲೈಫ್ ಆಫ್ multiple number of girls, women, even aged women. ಸೈಕೋಪತ್. ಇಂಥದ್ದವ್ರಿಗೆ ಈ ಭೂಮಿನಲ್ಲಿ ಬದುಕೋ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ ನಾನು.